ಒಂದು ತಿಂಗಳ ಕಾಲ ಚಿತ್ರಮಂದಿರ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಫಿಲ್ಮ್ ಚೇಂಬರ್ನಲ್ಲಿ ನಡೆದಂತಹ ಸಭೆ ಇದು. ಒಂದು ತಿಂಗಳ ಕಾಲ ಕನ್ನಡ ಚಿತ್ರಮಂದಿರಗಳ ಬಂದ್ ವಿಚಾರ ಇದು ಚರ್ಚೆಯಾಗಿದೆ. ಸಭೆಗೆ ಚಿತ್ರರಂಗದ ಪ್ರಮುಖ ನಿರ್ಮಾಪಕರು ಭಾಗಿಯಾಗಿದ್ದಾರೆ. ಚಿತ್ರರಂಗದ ಸ್ಥಿತಿಯ ಬಗ್ಗೆ ಸ್ಟಾರ್ಸ್ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಾಗಿದೆ. ಬಹಳ ಮುಖ್ಯವಾಗಿ ಚಿತ್ರರಂಗದ ಸ್ಥಿತಿಗಳನ್ನ ಅವಲೋಕನ ಮಾಡಲಾಗ್ತಾ ಇದೆ. ಇದೆಲ್ಲ ಸಿನಿಮಾ ಬರುತ್ತೆ ಅಂದ್ರೆ ಕಾದು ಕೂಡುವಂತಹ ಪರಿಸ್ಥಿತಿ ಇರ್ತಾ ಇದೆ. ಈ ನಟನ ನೆಚ್ಚಿನ ನಟನ ಸಿನಿಮಾ ಬರುತ್ತೆ ಅಂತ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇರ್ತಿದ್ರು. ಆದ್ರೆ ಬದಲಾದ ಕಾಲಘಟ್ಟದಲ್ಲಿ ಸಿನಿಮಾ ರಂಗ ಅಂದ ಸಂದರ್ಭದಲ್ಲಿ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡುವ ಸಂಖ್ಯೆ ಬಹುತೇಕ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು. ಈ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಬಹಳ ಮುಖ್ಯವಾಗಿ ಚಿತ್ರರಂಗದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಸೂಕ್ತ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ. NDRF ಹಣವನ್ನ ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ರೆ ಬಹಳ ಮುಖ್ಯವಾಗಿ ಯೋಗ್ಯತೆಗೆ ಚಿತ್ರಗಳ ನಿರ್ಮಾಪಕ KK ಶ್ರೀಕಾಂತ್, ಕಬ್ಜಾ ನಿರ್ಮಾಪಕ ಚಂದ್ರು, ನಿರ್ಮಾಪಕ ತರುಣ್ ಶಿವಪ್ಪ, ಲಾಹಿವೇಲು, ಹೊಂಬಾಳೆ ಫಿಲ್ಮ್ಸ್ ಚಿದಾನಂದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಫಿಲ್ಮ್ ಚೇಂಬರ್ ನಲ್ಲಿ ನಡೆದಂತಹ ಸಭೆಯ ಒಂದಷ್ಟು ದೃಶ್ಯಾವಳಿಗಳು. ವರ್ಷಕ್ಕೆ 2 ಸಿನಿಮಾ ಮಾಡೋದಕ್ಕೆ ಸ್ಟಾರ್ ಗಳಿಗೂ ಕೂಡ ಈ ಸಂದರ್ಭದಲ್ಲಿ ಫಿಲ್ಮ್ ಚೇಂಬರ್ ಮನವಿಯನ್ನ ಮಾಡಿಕೊಂಡಿದೆ. ಬಹಳ ನಾನು ಆಗಲೇ ಹೇಳಿದಾಗೆ ಅಭಿಮಾನಿಗಳು ಕಾತರದಿಂದ ತನ್ನ ನೆಚ್ಚಿನ ನಟನ ಸಿನಿಮಾ ಬರುತ್ತೆ ಅಂತ ಹಿಂದೆ ಕಾಯ್ತಾ ಇದ್ರು. ಇವಾಗ ಎಲ್ಲವೂ ಕೂಡ OTT ಮಯ ಆಗಿರೋದ್ರಿಂದಾಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋರ ಸಂಖ್ಯೆ ಬಹುತೇಕ ಕಮ್ಮಿಯಾಗಿದೆ. ಹಾಗಾಗಿ ಚಿತ್ರರಂಗದ ಅಭಿವೃದ್ಧಿ ಪ್ರಗತಿಯ ನಿಮಿತ್ತ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಯಶೋಧ ನೀಡುತ್ತಾರೆ. ಯಶೋಧ, ಬಹಳ ಮುಖ್ಯವಾಗಿ ಚಿತ್ರರಂಗದ ಅಭಿವೃದ್ಧಿಗೆ ಪ್ರಗತಿಗೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಏನೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಯಿತು? ಏನಾದ್ರೂ ಒಮ್ಮತದ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ದಾರಾ? ಏನಾದ್ರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ? ಏನು ಈ ಸಭೆಯ ಹೈಲೈಟ್ಸ್ ಯಶೋಧ? ರಾಜ್ಯ ಸರ್ಕಾರಕ್ಕೆ ಇದೆ. ಇವತ್ತು ಫಿಲಂ ಚೇಂಬರ್ ನಲ್ಲಿ ಈಗ 3 ಗಂಟೆಯ ನಂತರದಲ್ಲಿ ಎಲ್ಲಾ ನಿರ್ಮಾಪಕರುಗಳು ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಇದೀಗ ಮೀಟಿಂಗ್ ನಡೀತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಕನ್ನಡ ಚಿತ್ರರಂಗ ಎತ್ತ ಸಾಗುತ್ತಿದೆ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಹೊಸ ಪ್ರಯತ್ನಗಳನ್ನ ಮಾಡಿ ಥಿಯೇಟರ್ಗಳಿಗೆ ಬಂದರೂ ಕೂಡ ಸಿನಿಮಾಗಳು ಓಡ್ತಾ ಇಲ್ಲ, ಜನರು ಥಿಯೇಟರ್ಗೆ ಬರ್ತಾ ಇಲ್ಲ. ಇದ್ದಂತ ಥಿಯೇಟರ್ಗಳನ್ನ ಒಡೆಯುವಂತ ಕೆಲಸಗಳಾಗ್ತಾ ಇದೆ. ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಗ್ತಾ ಇದಾವೆ. ತೆಲಂಗಾಣದಲ್ಲಿ ಇದೆಲ್ಲವನ್ನು ಕೂಡ ಗಮನಿಸಿ 10 ದಿನಗಳ ಕಾಲ ಬಂದ್ ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಬಂದ್ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಿಂದಲೂ ಕೂಡ ಸತತವಾಗಿ ಫಿಲಂ ಚೇಂಬರ್ ನಲ್ಲಿ ಸಾಕಷ್ಟು ಚರ್ಚೆಗಳು, ಸಭೆಗಳು ನಡೀತಾ ಬಂತು. ಇಲ್ಲಿ ಮೊನ್ನೆಲ್ಲ ತಗೊಂಡಂತ ನಿರ್ಧಾರ ಏನಪ್ಪ ಅಂದ್ರೆ ಎಲ್ಲರೂ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ, ಈಗ ಸ್ಟಾರ್ಗಳು ಅಂತ ಬಂದ್ರೆ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ ಆದ್ರೂ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ವರ್ಷಕ್ಕೆ 2 ಸಿನಿಮಾ ಹೋಗ್ಲಿ, 5 ವರ್ಷ, 4 ವರ್ಷ, 3 ವರ್ಷ ಹೀಗೆ ಸ್ಟಾರ್ಗಳು, ಕನ್ನಡದ ಸ್ಟಾರ್ಗಳು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಇದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ. ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಎಲ್ಲವನ್ನ ಇಟ್ಕೊಂಡು ಇವತ್ತು ಪ್ರೊಡ್ಯೂಸರ್ಗಳು ಮತ್ತು ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಹತ್ತತ್ರ 40ರಿಂದ 50 ಜನ ಪ್ರೊಡ್ಯೂಸರ್ಗಳಾಗಿರ್ಬೋದು, ಯಾರ ಪ್ರೊಡಕ್ಷನ್ ಹೌಸ್ ನಿಂದ ಎಲ್ಲರೂ ಬಂದಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಎಲ್ಲರೂ ಬಂದೀಗ ಒಳಗೆ ಚರ್ಚೆ ಆಗ್ತಾ ಇದೆ, ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಹಾಗಾದ್ರೆ ಏನು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು? ಮೊನ್ನೆಲ್ಲ ಮಾತಾಡಿದ ರೀತಿ ನೋಡಿದ್ರೆ 1 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಕನ್ನಡ ಚಿತ್ರರಂಗವನ್ನ ಬಂದ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿ ಬಂದ್ ಏನಾದ್ರು ಮಾಡ್ತಾರಾ, ಅಥವಾ ಇವರೆಲ್ಲರೂ ಕೂಡ ಒಮ್ಮತದಲ್ಲಿ ಏನಾದ್ರೂ ತೀರ್ಮಾನವನ್ನು ತೆಗೆದುಕೊಂಡು ಇಲ್ಲ ಸ್ಟಾರ್ಗಳಿಗೆ ನಾವು ಹೇಳ್ತೀವಿ ಅಂತ ಹೇಳಿ ಸಿನಿಮಾಗಳನ್ನ ಅವರ ಕೈಯಿಂದ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾಗಳನ್ನ ಮಾಡಿಸ್ತಾರಾ? ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಈಗ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಕೆ ಮಂಜು ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಹೀಗೆ ಕನ್ನಡದ ದೊಡ್ಡ ದೊಡ್ಡ ನಿರ್ಮಾಪಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸುಂದರ್ ರಾಜ್ ಆಗಿರ್ಬೋದು, ಪ್ರಮೀಳಾ ಜೋಶಿ, ಹೀಗೆ ಎಲ್ಲರೂ ಕೂಡ ಬಂದು ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಚರ್ಚೆ ಆದ ಬಳಿಕ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ಯಶೋಧ ಮಾಹಿತಿಗಾಗಿ. ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ NDRF ನ ಮಾರ್ಗಸೂಚಿ ಪ್ರಕಾರ ಬೆಳಗಾವಿ ಜಿಲ್ಲೆಗೆ 247 ಕೋಟಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292,
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.